ಇವಾಗ ಬಿರ್ಜು ಅಂತಂದ್ರೆ ನಾಟಿ ಕೋಳಿ ಸಾಕೋರ್ಗೆ ಬಿರ್ಜು ಕೀರಾ ಎರಡು ಈಗೇನು ಅಂತಂದ್ರೆ ಅಣ್ತಂಬ್ರಿದ್ದಂಗೆ ಅಂದ್ರೆ ಫಾರಂ ನಾಟಿ ಕೋಳಿ ಫಾರಂ ಮಾಡಿರೋರಿಗೆ ಬಿರ್ಜು ಕೀರಾ ಕಪ್ಪೆಗಳು ಇಲಿಗಳು ಇವೆಲ್ಲ ನಿಮ್ಮ ಅಣ್ತಂಬ್ರಿದ್ದಂಗೆ. ಯಾಕೆ ಅಣ್ತಂಬ್ರಿದ್ದಂಗೆ ಅಂತ ಹೇಳ್ತೀನಿ ಅಂತಂದ್ರೆ ದಿನ ಬೆಳಗ್ಗೆ ಇವ್ರು 4ರಲ್ಲಿ ಒಬ್ರನ್ನಾರು ನೋಡ್ತೀರಿ. ಕಪ್ಪೆ ಆಗ್ಬೋದು, ಬಿರ್ಜು ಆಗ್ಬೋದು, ಇಲ್ಲಾಂದ್ರೆ ಇಲಿಗಳಾಗ್ಬೋದು, ಇಲ್ಲ ಕೀರ ಆಗ್ಬೋದು, 4ಕ್ಕೂ ನೋಡ್ತೀರಾ. ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ನೋಡ್ತಾ ಇರಿ. ಮರಿ ಆಚು ಬಿಟ್ಟು ನಿಮ್ಮ ಮರಿ ಸೌಂಡ್ ಕೇಳಿಸ್ತು ಅಂದರೆ ಡೈರೆಕ್ಟಾಗಿ ಬಂದು ಹೊಡೆಯೋದೇ ಬಿರ್ಜು. ಅಂತಂದ್ರೆ ನಮ್ಮ ಕಡೆ ಎಲ್ಲ ಬಿರ್ಜು ಅಂತೀವಿ, ನಿಮ್ಮ ಕಡೆ ಎಲ್ಲ ಶಿಖರ ಮತ್ತು ಈ ಥರದ್ದೊಂದು ಅಷ್ಟು ಹೆಸರುಗಳಿದೆ ಅದಕ್ಕೆ. ಅದೆಲ್ಲ ಅಂತ ಇರ್ತೀರ. ಬಟ್ ಇವನ್ನ ಕವರ್ ಮಾಡೋಕ್ಕಾಗಲ್ಲ. ಅಂತಂದರೆ ಇವಾಗ ನೀವು ಮೇಲ್ಗಡೆ ಮೆಸ್ ಕಟ್ಟಬೇಕು, ಮೆಸ್ಸೆಲ್ಲ ಕಟ್ ಮಾಡ್ತೀನಿ ಅಂದರೆ ಓವರ್ ಇನ್ವೆಸ್ಟ್ಮೆಂಟು. ಬಟ್ ಅದಕ್ಕೆ ಏನು ಮಾಡ್ಕೋಬೋದು ನಾವು ಈಸಿಯಾಗಿ ಸುಲಭವಾಗಿ ಏನು ಮಾಡಬೇಕು ಅಂತಂದರೆ ಮರಿಗಳನ್ನ ಸೇಫ್ ಮಾಡ್ಕೊಳ್ಳೋ ಜಾಬ್ದಲ್ಲಿ. ಅಂದರೆ 1 ಅವರ್ ಆದರೂ ನೀವು ಮರಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತು ಏನಪ್ಪ ಅಂತಂದರೆ ಅದಕ್ಕೆ ಅಂತಲೇ ನರ್ಸರಿ ನೆಟ್ಟಲ್ಲಿ ಚಿಕ್ಕ ಬಾಕ್ಸ್ಗಳು ಮಾಡ್ಕೋಬೇಕು. ಈ ಥರದ್ದೆಲ್ಲ ಮಾಡ್ಕೊಂಡ್ರೆ ನಿಮಗೆ ಬಿರ್ಜು ಡೈರೆಕ್ಟಾಗಿ ಹೊಡಿಯೋಕ್ಕಾಗಲ್ಲ. ಅಂತಂದರೆ ನೀವೇನು ಮಾಡ್ತೀರಾ, ದೊಡ್ಡ ಕೋಳಿಗಳಿಗೆ ಯಾವುದೇ ಕಾರಣಕ್ಕೂ ಹೊಡೆಯಲ್ಲ. ಅಂದರೆ 3 ತಿಂಗಳ ಒಳಗಡೆ ಇರೋ ಮರಿಗಳಿಗೆ ಮಾತ್ರ ಹೊಡಿಯೋಕ್ಕಾಗೋದು. ಇನ್ನೂ ತುಂಬ ಜನ ಕೇಳೋದೇನಪ್ಪ ಅಂತಂದರೆ ಎಷ್ಟು ದಿನದ ಮರಿ ಹೊಡಿಬೋದು, ಅದು ಎಷ್ಟು ದಿನ ಗಂಟ ಹೊಡಿಬೋದು ಅಂತ ಕೇಳೋದಾಯಿತು. ಅಂತಂದರೆ 3 ತಿಂಗಳ ಒಳಗಡೆ ಇರೋ ಮರಿ ಮಾತ್ರ ಹೊಡಿಯೋಕ್ಕಾಗೋದು ಬಿರ್ಜು ವಿನಃ ಇನ್ನು ಯಾವುದೇ ರೀತಿ ಹದ್ದು ಕಾಗೆಗಳು 3 ತಿಂಗಳ ಮೇಲ್ಗಡೆ ಇರೋನ ಕೋಳಿ ಹೊಡಿಯೋಕ್ಕಾಗಲ್ಲ. ನಿಮ್ಗೆ ಅದಕ್ಕೆ ಹೇಳ್ತಾ ಇರೋದು, ದೊಡ್ಡ ಕೋಳಿಗಳು ಹೊಡಿಯೋದು ಏನಪ್ಪ ಅಂತಂದರೆ ಕೀರ ಒಂದೇ. ಕೀರಕ್ಕೆ ಈ ಥರ ಗ್ರೀನ್ ಮೆಸ್ ಹಾಕೊಂಡ್ರೆ ಸಾಕು, ಇದಾಗೋಗುತ್ತೆ. ಬಟ್ ಬಿರ್ಜ್ಗೆ ಏನಪ್ಪ ಅಂತಂದರೆ ನೀವು 3 ತಿಂಗಳವರೆಗೂ ನೀವು ಮರಿ ಎಷ್ಟು ನೀಟಾಗಿ ಸಾಕ್ತೀರಾ ಅಷ್ಟು ನೀಟಾಗಿರುತ್ತೆ. ಅಂತಂದರೆ ಈಗ ಬಿರ್ಜು ಬಂದು ನಿಮಗೆ ಡೈರೆಕ್ಟು ಮರಿ ಹೊಡೆದ ತಕ್ಷಣ ಕೀರೋ ಥರ ಮರಿ ತಿನ್ನೋಕೆ ಹೋಗಲ್ಲ. ಪೂರ್ತಿ ಬರೀ ಕತ್ತಲ್ಲಿರೋ ರಕ್ತ ಮಾತ್ರ ಬಿರ್ಜು ಕುಡಿಯೋದು. ಇನ್ನು ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಬಿರ್ಜು ಇನ್ನು ಕುಡಿಯೋದಿಲ್ಲ. ಇನ್ನು ತುಂಬ ಜನ ಗೊತ್ತಿರೋದು ಬಿರ್ಜು ಅನ್ನೋದಕ್ಕಿಂತ ಹೆಚ್ಚಾಗಿ ಶಿಖರ ಅಂತಾರೆ ಕೆಲವರು. ಮತ್ತು ಅದಕ್ಕೆ ಆದಂಥ ಅದಕ್ಕೊಂದೊಂದು ಹೆಸರು ಇರುತ್ತೆ. ಅಂತಂದರೆ ತುಂಬ ಸಮಾಜ ಸೇವಕರು ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಏನಾದರೂ ವೀಡಿಯೋ ಮಾಡಾಕ್ದಾಗ ಬ್ರೋ ಇದೆಲ್ಲ ತಪ್ಪು ಹಾಗೆ ಹೀಗೆ ಅಂತ ಇರುತ್ತೆ. ಬಟ್ ಅದರಲ್ಲಿ ಏನಪ್ಪ ಅಂದ್ರೆ ನಮ್ಮ ಹತ್ರ ಇರೋ ಪಾರ್ಟ್ಸ್ಗಳು ನಿಮ್ಮ ಹತ್ರ ಹೇಳ್ತೀವಿ ಅವನ ಯಾವುದೇ ರೀತಿ ಅದನ್ನ ಡೈರೆಕ್ಟಾಗಿ ಯಾವುದೇ ರೀತಿ ನಮಗೆ ಸಾಯಿಸೋದು ಅಥವಾ ಈ ಥರದ್ದೆಲ್ಲ ಉದ್ದೇಶ ಇರೋಲ್ಲ. ಬಟ್ ನಿಮ್ಗೆ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಹೇಳೋದಷ್ಟೇ. ಯಾವುದೇ ರೀತಿ ಸೈಡು ನಮಗೆ ಅದ್ರ ಬಗ್ಗೆ ಉದ್ದೇಶಗಳು ಸಾಯಿಸೋದು ಅದು ಇದು ಇರೋದಿಲ್ಲ. ಡೈಲಿ ಇವೆಲ್ಲ ನಾವು ನೋಡ್ತಾ ಇರೋದು. ಡೈಲಿ ಈಗ ಹಳ್ಳಿಗಳ ಕಡೆ ಇರೋರು ಫಾರಮ್ ಮಾಡಿರೋರು ಡೇ ಟು ಡೇ ಇರುವಂಥದ್ದು ಬಿರ್ಜು ಅಂತ ಅನ್ನೋದು.